ಇನ್ನು ಜಾತಿ ಮರುಗಣತಿ ಸಮೀಕ್ಷೆ ಕುರಿತಂತೆ ಈಗ ಒಂದು ಬಿಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಹಿಂದೆ ಘೋಷಣೆ ಮಾಡದಂತೆ ಜಾತಿವಾರು ಸಮೀಕ್ಷೆ ನಡೀತಾ ಇದೆ. ಸಚಿವರ ತೀವ್ರ ವಿರೋಧದ ನಡುವೆ ಕೂಡ ಸಮೀಕ್ಷೆಗೆ ಈಗ ಆದೇಶ ಹೊರಡಿಸಲಾಗಿದೆ. ಸೆಪ್ಟೆಂಬರ್ 22 ಅಂದ್ರೆ ಸೋಮವಾರದಿಂದ ಅಕ್ಟೋಬರ್ 2ರವರೆಗೆ ಒಂದು ಸಮೀಕ್ಷೆ ಆಗ್ತಾ ಇದೆ. ಮರು ಸಮೀಕ್ಷೆಗೆ ಸರ್ಕಾರ ಆದೇಶವನ್ನ ನೀಡಿತ್ತು. ಆಸ್ ಇಟ್ ಈಸ್ ಅದು ನಡೀತಾ ಇದೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಒಂದು ಆದೇಶ ಹೊರಬಿದ್ದಿರೋದು. ಇನ್ನು ತೀವ್ರ ಚರ್ಚೆಯನ್ನ ಹುಟ್ಟುಹಾಕಿದಂಥ ಕ್ರಿಶ್ಚಿಯನ್ ಪದ ಇದನ್ನ ಕೈಬಿಡೋಕೆ ಈಗ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. ಸೊ ಸಮೀಕ್ಷೆ ಆಗುತ್ತಾ ಇಲ್ವಾ ಅದೆಲ್ಲವೂ ಕೂಡ ಒಂದು ರೀತಿ ಗೊಂದಲದ ರೀತಿ ನಿರ್ಮಾಣವಾಗಿತ್ತು. ಆದರೆ ಇವತ್ತು ಇದಕ್ಕೆ ಸ್ಪಷ್ಟವಾಗಿ ತೆರೆ ಎಳೆಯುವಂಥ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯ ಮಾಡಿದ್ರು. ಯಾವುದೇ ಕಾರಣಕ್ಕೂ ಇದು ಪೋಸ್ಟ್ಪೋನ್ ಆಗಲ್ಲ. 22ನೇ ತಾರೀಕು ಏನು ನಿಗದಿಯಾಗಿದೆ ಅದೇ ಪ್ರಕಾರ ಅದು ಆಗುತ್ತೆ ಅಂತ ಹೇಳಿದ್ರು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಒಂದು ಆದೇಶ ಹೊರಬಿದ್ದಿದೆ. ಹಾಗೂ ಆಸ್ ಇಟ್ ಈಸ್ ಸೆಪ್ಟೆಂಬರ್ 22ರಿಂದ ಅಂದರೆ ಸೋಮವಾರದಿಂದ ಒಂದು ಜಾತಿ ಗಣತಿಯ ಮರು ಸಮೀಕ್ಷೆ ರಾಜ್ಯಾದ್ಯಂತ ಆಗ್ತಾ ಇದೆ. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 2ರವರೆಗೂ ಕೂಡ ಒಂದು ಸಮೀಕ್ಷೆ ಆಗ್ತಾ ಇರೋದು. ಆ್ಯಂಡ್ ಯಾವುದೇ ಥರದ ಡಿಲೇ ಇಲ್ಲ, ಪೋಸ್ಟ್ಪೋನ್ ಇಲ್ಲ, ಆಸ್ ಇಟ್ ಈಸ್ ಈಗ ಸಮೀಕ್ಷೆ ಆಗುತ್ತೆ. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಇದರ ಕುರಿತಾಗಿ. ಹರೀಶ್, ಸಮೀಕ್ಷೆ ಅಂತೂ ಆಗೇ ತೀರುತ್ತೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಇವತ್ತು ಮಧ್ಯಾಹ್ನ ತಾನೇ ಹೇಳಿದ್ರು. ಅದೇ ಥರ ಆದೇಶವೂ ಕೂಡ ಬಿದ್ದಿದೆ. ಆದರೆ ಅದರ ಜೊತೆಗೆ ಕ್ರಿಶ್ಚಿಯನ್ ಅನ್ನುವಂಥ ಪದ ಏನು ವಿವಾದವನ್ನು ಹುಟ್ಟು ಹಾಕಿತ್ತು ಅದನ್ನು ಕೈ ಬಿಡೋಕೆ ಸಿಎಂ ಸೂಚನೆಯನ್ನು ಕೊಟ್ಟಿರೋದು. ಸೊ ಎಲ್ಲೋ ಒಂದು ಕಡೆ ಸಚಿವ ಸಂಪುಟ ಸಚಿವರ ಒಂದು ಒತ್ತಡದಿಂದಾಗಿ ಸಿಎಂ ಈ ರೀತಿಯಾಗಿ ನಿರ್ಧಾರವನ್ನು ಕೈಗೊಂಡಿದ್ದಾರಾ ಅಂತ? ರಾಹುಲ್, ಬಹಳ ಮುಖ್ಯವಾಗಿರುವಂತದ್ದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಈಗ ಆದೇಶವನ್ನು ಕೂಡ ಹೊರಡಿಸಿದೆ. ಸೊ ಇದೇ ತಿಂಗಳು 22ರಿಂದ ಅಕ್ಟೋಬರ್ 7ನೇ ತಾರೀಕುವರೆಗೂ ಏನು 15 ದಿನಗಳ ಕಾಲ ಜಾತಿಗಣತಿ ಸಮೀಕ್ಷೆ ನಡೆಸುವಂತ ನಿರ್ಧಾರ ಈ ಹಿಂದೆ ಸರ್ಕಾರ ಘೋಷಿಸಿತ್ತು. ಅದರಂತೆ ಮತ್ತೊಮ್ಮೆ ಕೂಡ ಆದೇಶವನ್ನು ಕೂಡ ಈಗ ಹೊರಡಿಸಿರುವಂತದ್ದು. ನಿನ್ನೆ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಕೂಡ ಸಚಿವರು ಆ ಅಪಸ್ವರವನ್ನು ಕೂಡ ವ್ಯಕ್ತಪಡಿಸಿದ್ರು. ತೀವ್ರ ವಿರೋಧ ವ್ಯಕ್ತಪಡಿಸಿದಂತ ಕಾರಣಕ್ಕಾಗಿ ಸಿಎಂ ಸಿದ್ದರಾಮಯ್ಯರು ಮತ್ತೊಮ್ಮೆ ಕೂಡ ಸಭೆಯನ್ನು ನಡೆಸಿದ್ರು. ಸೊ ಇವತ್ತು ಬೆಳಗ್ಗೆ ಸಭೆ ಮುಗಿಸಿದ ಬಳಿಕ ನೇರವಾಗಿ ಉಸ್ತುವಾರಿ ಸುರ್ಜೇವಾಲಾ ಅವರನ್ನ ಭೇಟಿಯಾಗಿದ್ರು ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು. ಅದಾದ ನಂತರ ಸಿಎಂ ಸಿದ್ದರಾಮಯ್ಯ ಅವರು ಜಾತಿ ಸಮೀಕ್ಷೆ ಎಂದಿನಂತೆ ನಡೆಯುತ್ತೆ ಅನ್ನುವಂತ ಸ್ಪಷ್ಟವಾಗಿ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಅದಾದಂತ ಕೆಲವು ಹೊತ್ತಿನಲ್ಲೇ ಕೂಡ ಈಗ ಆದೇಶ ಕೂಡ ಹೊರಬಿದ್ದಿರುವಂತದ್ದು. ಸೊ ಅಂದ್ರೆ ಕೆಲವೊಂದ್ ಕಡೆ ಸಚಿವರು ವಿರೋಧ ವ್ಯಕ್ತಪಡಿಸಿದ್ರು ಕೂಡ ಅದಕ್ಕೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿರುವುದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಯಾರು ಕೂಡ ವಿರೋಧವನ್ನು ವ್ಯಕ್ತಪಡಿಸಬಾರ್ದು ಅನ್ನುವಂತ ಸ್ಪಷ್ಟ ಸಂದೇಶವನ್ನ ಹೈಕಮಾಂಡ್ ನಾಯಕರು ಸಚಿವರಿಗೆ ತಲುಪಿಸಿದ್ದು ಅನ್ನುವಂಥದ್ದು ಕೂಡ ಗೊತ್ತಾಗ್ತಿದೆ. ಈ ಹಿನ್ನೆಲೆಯಲ್ಲಿ ಎಂದಿನಂತೆ ಈಗ ಜಾತಿ ಸಮೀಕ್ಷೆ ನಡೆಯುವಂಥದ್ದು. ರಾಹುಲ್, ರೈಟ್ ಹರೀಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.